ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮ ಕುಂಚಿಟಿಗರು ಸಮುದಾಯದ ಅಂತ ದೇವರು. ಇವತ್ತು ಆ ಸಮುದಾಯದಲ್ಲಿ ಕಳಸ ರಥೋತ್ಸವ ನಡೀತಾ ಐತೆ. ಬನ್ನಿ ವೀಕ್ಷಕರೇ ನೋಡ್ತಕೊಂಡು ಇವತ್ತು ಲಕ್ಷ್ಮೀ ಗುಡ್ಡೆ ಲಕ್ಕಮ್ಮನ ಸನ್ನಿಧಾನಕ್ಕೆ ಬಂದಿದೆ. ಎಲ್ಲ ವೀಕ್ಷಕರಲ್ಲಿ ಕೇಳೋಣ ಹೇಗೆ ರೀತಿ ನಡೀತಾ ಇದೆ ಅಂತ. ಇವತ್ತು ಲಕ್ಷ್ಮೀ ಲಕ್ಕಮ್ಮನ ಗುಡ್ಡೆ ಅಲ್ಲಿರುವಂಥ ಸನ್ನಿಧಾನಕ್ಕೆ ಬಂದಿದೆ. ಇವಾಗ ಕಳಸ ರಥೋತ್ಸವ ನಡೀತಾ ಇದೆ. ಇವತ್ತು ದೇವಸ್ಥಾನ ಹತ್ರಕ್ಕೆ ಬಂದಿದೆ. ಬನ್ನಿ ವೀಕ್ಷಕರೇ ಹೋಗೋಣ. ನೈಟು 8 ಕಾಲ ಆಗೈತೆ. ಇವಾಗ ಕಳಸೋತ್ಸವ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ಈಗ ದೇವರು ಕುಣಿತಾ ಎಲ್ಲ ವೀಕ್ಷಕರೇ. ನೋಡಿ ದೇವರು ಕುಣ್ಕೊಂಡು ಕಳಸೋತ್ಸವ ಬರ್ತಾ ಇದೆ ವೀಕ್ಷಕರೇ. ಇವಾಗ ಕಳಸ ತಗೊಂಡು ದೇವರ ಸನ್ನಿಧಾನ ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದೆ ವೀಕ್ಷಕರೇ. ಬನ್ನಿ ನೋಡಿಕೊಂಡು ನೋಡೋಣ ಹೇಗೆ ರೀತಿ ಕಳಸ ರಥೋತ್ಸವ ನಡೀತಾ ಇದೆ ವೀಕ್ಷಕರೇ. ಜನಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಇವಾಗ ಎಲ್ಲ ಕುಂಚಿಟಿಗರು ಸಮುದಾಯ ಅಂತೆ ಕಳಸೋತ್ಸವ, ಶ್ರೀರಾಮನವಮಿ ಕಳಸೋತ್ಸವ ನಡೀತಾ ಐತೆ. ಬನ್ನಿ ವೀಕ್ಷಕರೇ ನೋಡ್ಕೊಂಡು ಹೋಗೋಣ. ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನಿಗೆ ಲೈಟು ಮೈಕು ಎಲ್ಲ ಹಾಕಿ ಒಂದು ದೇವ್ರನ್ನ ಅಲಂಕಾರವಾಗಿ ನಡೀತಾ ಐತೆ ವೀಕ್ಷಕರೇ. ನೈಟಲ್ಲಿ ಇವತ್ತು ರಾಮನವಮಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕುಂಚಿಟಿಗರು ಸಮುದಾಯದಂತೆ. ಎಲ್ಲ ಕುಲಸ್ಥರು, ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಎಲ್ಲ ಇವತ್ತು ಶ್ರೀರಾಮನವಮಿ ಕಳಸೋ ರಥೋತ್ಸವ ನಡೀತಾ ಇದೆ. ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ. ಈಗ ದೇವ್ರು ಕುಣಿತಾ ಐತೆ ನೋಡ್ರಿ, ಕುಣ್ಕೊಂಡು ಬರ್ತಾ ಐತೆ. ಬನ್ನಿ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನ ಹತ್ರ ನಮ್ಮ ಗುಂಡಿನ ಹತ್ರ ಬರ್ತಾ ಐತೆ. ಅಲ್ಲೇ ನೆಲ್ಮಳೆಗೆ ಇರೋದು ವೀಕ್ಷಕರೇ. ಲಕ್ಕಮ್ಮನ
ಸನ್ನಿಧಾನದಲ್ಲಿ ಇರುವಂಥ ದೇವರ ಗುಂಡು, ಇದು ಪ್ರಸಿದ್ಧವಾದ ಗುಂಡು ನೋಡಿ ಸ್ನೇಹಿತರೆ. ಇಲ್ಲಿ ಏನಂದ್ರೆ ದೊಡ್ಡ ಪೂಜಾರಪ್ಪ, ಫಸ್ಟ್ನೇ ಪೂಜಾರಪ್ಪ, ಎರಡನೇ ಪೂಜಾರಪ್ಪ ತೀರ್ಕೊಂಡಿದ್ರಲ್ಲ, ಆ ಸಮಾಧಿಗೆ ಇವಾಗ ಪೂಜೆ ನಡೀತಾ ಐತೆ. ಅಲ್ಲಿಗೆ ದೇವ್ರು ಬಂದೈತೆ. ವೀಕ್ಷಕರೇ ಬನ್ನಿ ನೋಡೋಣ. ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನದಲ್ಲಿ ಪೂಜಾರಪ್ಪನ ಇಲ್ಲಿ ದೊಡ್ಡವ್ರನ್ನ ಏನು ಇಲ್ಲಿ ಹೂಣೆ ಹಾಕಿದ್ರು, ಆ ಪೂಜೆಯನ್ನು ದೊಡ್ಡ ಪೂಜಾರಪ್ಪನ ಹತ್ರ ಆ ಕಳಸ ಅಲ್ಲಿಗೆ ಬಂದು ಪೂಜೆ ಮಾಡೋವರೆಗೂ ಆ ಕಳಸ ಹೋಗೋದಿಲ್ಲ. ಅದಕ್ಕೆ ಆ ಕಳಸದ ಹತ್ರ ಬಂದು ಆ ಸಮಾಧಿ ಹತ್ರ ದೊಡ್ಡ ಪೂಜಾರಪ್ಪ ಚಿಕ್ಕ ಪೂಜಾರಪ್ಪನದು ಸಮಾಧಿಗೆ ಪೂಜೆ ಮಾಡಿ ಮುಂದೆ ಕಳಸ ರಥ ಹೋದ್ಮೇಲೆ ಅಲ್ಲಿ ಪೂಜೆ ಪುನಸ್ಕಾರ ನಡೀತೈತೆ ಅಂತ ಹೇಳ್ತಾ ಇದ್ದೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರ್ತೈತೆ, ನೋಡ್ತಾ ಇರಿ ವೀಕ್ಷಕರೇ. ಸಮಾಧಿ ಹತ್ರ ಪೂಜೆ ಮಾಡಿಕೊಂಡು ಈಗ ಲಕ್ಕಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದ್ದೆ ವೀಕ್ಷಕರೇ. ಬನ್ನಿ ನೋಡೋಣ. ಲಕ್ಕಮ್ಮನ ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನಕ್ಕೆ ಸಮಾಧಿಯಿಂದ ಪೂಜೆ ಮಾಡಿಕೊಂಡು ದೊಡ್ಡ ಗುಂಡು ಪೂಜೆ ಮಾಡಿಕೊಂಡು ನೋಡಿ, ಅದೇ ದೊಡ್ಡ ಗುಂಡು. ಆ ಗುಂಡು ಹತ್ರನೇ ಭಯಂಕರ ವಿಸ್ಮಯಕಾರಿಕ ಇದೆಯಂತೆ. ಈ ಗುಂಡಿನಲ್ಲಿ ಈ ದೊಡ್ಡ ಕಲ್ಲಿನ ಗುಂಡು ವಿಸ್ಮಯ ಕಾರ್ಯಕ್ರಮ ಸಾವಿರಾರು ವರ್ಷದಿಂದ ಅಲ್ಲಿ ಆ ದೊಡ್ಡ ಗುಂಡ ಹತ್ರ ಒಳಗಡೆ ವಿಸ್ಮಯ ಅಡಗಿರುವಂಥ ಒಂದು ದೊಡ್ಡ ಗುಂಡಿನ ಹತ್ರ ಪೂಜೆ ಮಾಡಿ ಆ ಸಮಾಧಿ ಹತ್ರ ಪೂಜೆ ಮಾಡಿ ಈಗ ಆ ದೇವರು ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನಕ್ಕೆ ಕಳಸ ರಥೋತ್ಸವ ಹೋಗ್ತಾ ಇದೆ. ಬನ್ನಿ ವೀಕ್ಷಕರೇ, ಈಗ ಬರ್ತಾ ಇದೆ ನೋಡೋಣ. ಹಾಯ್ ಗೈಸ್, ವೀಕ್ಷಕರೇ ಈಗ ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನಕ್ಕೆ ಕಳಸೋತ್ಸವ ಬಂದಿದೆ. ಇದೇ ದೇವಸ್ಥಾನಕ್ಕೆ ಲಕ್ಷ್ಮೀ ಲಕ್ಕಮ್ಮ ದೇವಸ್ಥಾನಕ್ಕೆ ಊರುಗಳಿಂದ ಕಳಸೋತ್ಸವ ಬಂದು ಇಲ್ಲಿಗೆ ದೇವಸ್ಥಾನದಲ್ಲಿ ಒಂದು ನೆಲೆಗೊಂಡಿರ್ತಾರೆ. ಮುಂದಿನ ಕಾರ್ಯಗಳು ಏನೇನಿದೆಯೋ ಎಲ್ಲ ಮಾಡ್ತಾರೆ, ನೋಡ್ತಾ ಇರಿ ವೀಕ್ಷಕರೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಜೈ ಹಿಂದ್, ಜೈ ಆಂಧ್ರ ಪ್ರದೇಶ್, ಜೈ ಹಿಂದ್, ಜೈ ಕರ್ನಾಟಕ.